ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನ ತಾವು ಆಯೋಜಿಸಿರೋದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಈ ಸನ್ಮಾನ ನನಗಲ್ಲ. ಈ ಸನ್ಮಾನ ನೀವು ಮಾಡ್ತಾ ಇರೋದು ಈ ಪದವಿಯನ್ನ ಕೊಟ್ಟದ್ದು ಯಾರು? ನನಗೆ ಈ ಪದವಿಯನ್ನ ಕೊಟ್ಟಿದ್ದು ಪಾರ್ಟಿ, ಪಕ್ಷ, ಬಿಜೆಪಿ. ಈ ಸನ್ಮಾನ ಎಲ್ಲ ಬಿಜೆಪಿಗೆ ಸೇರಬೇಕು. ಯಾಕಂದ್ರೆ ಇದೇ ಬೆಂಗಳೂರು ಉತ್ತರ ತಾಲೂಕಿಂದ ನಾನು ಕಾರ್ಯಕರ್ತನಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಪಕ್ಷ ನನ್ನನ್ನು ಗುರುತು ಮಾಡಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತು ಮಾಡಿ ಈ ಹಂತದವರೆಗೂ ತಂದಂತ ಪಕ್ಷಕ್ಕೆ ಇವತ್ತು ನನಗೇನು ಗೌರವ ಅರ್ಪಣೆ ಮಾಡಿದ್ದೀರಾ ಅದು ಪೂರ್ತಿ ನಮ್ಮ ಪಕ್ಷಕ್ಕೆ ಸಲ್ಲುವಂತ ಗೌರವ ಅಂತ ನಾನು ತಿಳ್ಕೊಂಡಿದ್ದೆ. ಇದು ನಮ್ಮ ಪಕ್ಷಕ್ಕೆ ಸಂದಂತ ಗೌರವ. ಒಬ್ಬ ಕಾರ್ಯಕರ್ತ ಬೆಳೆಯುವಂತಕ್ಕೆ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಅವಕಾಶ ಇದ್ದರೆ ಅದು ಬಿಜೆಪಿಯಲ್ಲಿ ಮಾತ್ರ. ನಾವು ಕಾಂಗ್ರೆಸ್ ಅವ್ರನ್ನ ನೋಡ್ತೀವಿ. ಮೊದಲೆಲ್ಲ ನಾವು ಯಾರಾದ್ರೂ ಬಿಳಿ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ರೆ ಇವ್ರನ್ನ ಕಾಂಗ್ರೆಸ್ ಅಂತ ಇದ್ರಿ. ಅವನು ಬೆಳಗ್ಗೆ ಬಿಳಿ ಬಟ್ಟೆ ಹಾಕೊಂಡು ಹೋದ್ರೆ ಒಂದ್ ಪೈಸಾ ಜೋಬಲ್ಲಿ ಇರೋದು ಬೇಕಾಗಿರಲಿಲ್ಲ ಅವನಿಗೆ. ಆ ಬಿಳಿ ಬಟ್ಟೆ ಹಾಕೊಂಡು ನಂಗೆ ಕಾಂಗ್ರೆಸ್ ಅಂದ್ಕೊಂಡು ಬೆಳಗ್ಗೆ ಟಿಫನ್ ಇಂದ ಹಿಡಿದು ಮಧ್ಯಾಹ್ನ ರಾತ್ರಿ ಏನೇನಿದೆಯಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡೋದು. ಆ ತರ ಕಾಲ ನಾವು ನೋಡಿದ್ದೀವಿ. ಈಗ ಅದೆಲ್ಲ ನಡೆಯಲ್ಲ. ಈಗ ಜನ ಎಚ್ಚರವಾಗಿದ್ದಾರೆ. ಈಗ ಜನ ಎಚ್ಚರಿಕೆಯಿಂದ ಮತ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಬಿಜೆಪಿ ಇವತ್ತು ಬೆಳೆಯುವಂತ ಪಾರ್ಟಿ ಆಗಿದೆ. ಕಾರ್ಯಕರ್ತರು ಬೆಳೀತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅಂತವರು ದೇಶದ ಪ್ರಧಾನಿಯಾಗಿದ್ದರು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಈ ಬೆಳವಣಿಗೆ ನಮ್ಮ ರಾಜಕೀಯದ ಒಂದು ಕಾರ್ಯಕರ್ತರಿಗೆ ಹುರುಪನ್ನ ಕೊಡುವಂತ ಒಂದು ಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀರಿ. ಅದರಿಂದ ಇವತ್ತು ದೇಶದಲ್ಲಿ ಮೋದಿಯವರಿಗೆ ಆಲ್ಟರ್ನೇಟಿವ್ ಯಾರು ಅಂದ್ರೆ ಯಾರು ಸಿಗ್ತಾನೆ ಇಲ್ಲ. ಇದುವರೆಗೂ ಹುಡುಕ್ತಾ ಇದ್ದಾರೆ, ಟಾರ್ಚ್ ಹಾಕೊಂಡು ಹುಡುಕ್ತಾ ಇದ್ದಾರೆ, ಯಾರಿಗೂ ಸಿಕ್ಕೇ ಇಲ್ಲ. ಒಬ್ರು ಖರ್ಗೆ ಅವರು ಅಂತ ಹೇಳಿದ್ರು. ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇರಬೇಕು ಅವ್ರು ಹೇಳಿದ್ದು. ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರು. ನಮ್ಮ ಮುಖ್ಯಮಂತ್ರಿ ಖರ್ಗೆ ಅವರು ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗೋದು ಬೇಡ ಅಂತ ಹೇಳಿದ್ರು. ಕರೆಕ್ಟಾ? ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಬೇಡ ಅಂತ ತಾನೆ. ಅದಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ನೋಡಿ, ವೆಸ್ಟ್ ಬೆಂಗಾಲ್ ಅವ್ರಿಗೆ ಬೇಕು ಖರ್ಗೆ ಅವರು, ನಮ್ಮ ಮುಖ್ಯಮಂತ್ರಿಗೆ ಬೇಡ. ಎಷ್ಟು ಒಡಕಿದೆ ಕಾಂಗ್ರೆಸ್ ಅಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.